ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣಾ ಪ್ರಚಾರ ಅಬ್ಬರ ಜೋರಾಗಿದೆ. ಮುಖ್ಯವಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ನೇರ ಹಣಾಹಣಿ ಇದ್ದು, ಇದೀಗ ನಮ್ಮ ಜೊತೆಗೆ ಕಾಂಗ್ರೆಸ್ಸಿನ ಅಭ್ಯರ್ಥಿ ಸಂಯುಕ್ತಪಡಲಿದ್ದಾರೆ. ಅವರನ್ನು ಮಾತಾಡ್ಸೋಣ. ಮೇಡಮ್, ಒಂದು ಹಂತದ ಪ್ರಚಾರಕ್ಕೆ ಮಧ್ಯಂತರಕ್ಕೆ ಬಂದಿದ್ದೀರಿ, ಹೇಗಿದೆ ಇಲ್ಲಿವರೆಗೆ ರೆಸ್ಪಾನ್ಸ್? ಜನರ ರೆಸ್ಪಾನ್ಸ್ ತುಂಬ ಪಾಸಿಟಿವ್ ಆಗಿದೆ ಸರ್. ಜನರು ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ, ಅಭಿವೃದ್ಧಿಯನ್ನು ಬಯಸ್ತಾ ಇದ್ದಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ಬಾಗಲಕೋಟೆ ಜನತೆ ನನಗೆ ಅವರು ಸೇವೆ ಮಾಡುವಂತಹ ಒಂದು ಅವಕಾಶವನ್ನು ನೀಡ್ತಾರೆ ಅನ್ನುವಂತಹ ಪೂರ್ಣ ನಂಬಿಕೆ ನನಗಿದೆ ಸರ್. ಕ್ಷೇತ್ರದಲ್ಲಿ ಈಗ ಪ್ರಚಾರದ ಅಬ್ಬರ ಜೋರಾಗಿದೆ. ಕಾಂಗ್ರೆಸ್ನಲ್ಲಿ ಎಲ್ಲ ಶಾಸಕರು ಸಚಿವರು ಕೂಡಿ ಹೋರಾಟವನ್ನು ಮಾಡ್ತಾರೆ. ಆದರೆ ಈಗ ಇರ್ತಕ್ಕಂಥದ್ದು 29ನೇ ತಾರೀಕಿಗೆ ಬಾಗಲಕೋಟೆ ಕ್ಷೇತ್ರಕ್ಕೆ ಮತ್ತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರಚಾರಕ್ಕೆ ಬರ್ತಾ ಇದ್ದಾರೆ. ಮೋದಿ ಆದಮೇಲೆ ಸಾಕಷ್ಟು ಅಲೆ ಯುವಕರ ಒಂದು ಸೆಳೆಯುವಿಕೆ ಇರ್ತದೆ. ಈಗ ಯಾವ ರೀತಿ ಈ ಒಂದು ಮೋದಿಯವರ ಅಲೆಯನ್ನು ತಡೀತೀರಿ ಅಂತ? ಸರ್, ನಾನು ಏನಿದ್ರು ಕೂಡ ಈ ಸರಿ ಕರ್ನಾಟಕ ರಾಜ್ಯದಲ್ಲಿ ಗ್ಯಾರಂಟಿ ಇದೆ, ಒಂದು ದೊಡ್ಡ ಅಲೆ ಇದೆ. ಅದ್ರ ಜೊತೆಯಾಗಿ ನೀವು ಯಾರು ಯುವಕರ ಬಗ್ಗೆ ಮಾತಾಡ್ತಾ ಇದ್ದೀರಾ, ಅವರು ಕೂಡ ನಿರುದ್ಯೋಗಿತನದಿಂದ ಬಳಲಿದ್ದಾರೆ. ಸೊ ಅದಕ್ಕೆ ನಿರುದ್ಯೋಗಿತನವನ್ನು ನಿರಂತರವಾಗಿ ಅನುಭವಿಸುವಂತಹ ಯುವಕರು ಈ ಸರಿ BJP ಸರ್ಕಾರದ ಕೊಡುಗೆಯನ್ನು ಪ್ರಶ್ನಿಸ್ತಾರೆ ಅನ್ನೋಂತಹ ಒಂದು ಪ್ರಾಮಾಣಿಕ ನಂಬಿಕೆ ಇದೆ. ವಿಶೇಷವಾಗಿ ಭಾರತದ ಆರ್ಥಿಕ ಪರಿಸ್ಥಿತಿಯೂ ಕೂಡ ಹದಗೆಟ್ಟಿದೆ. ನಿಮಗೆ ಗೊತ್ತಿರುವಂಗೆ ಭಾರತ ದೇಶದ ಮೇಲೆ ಇರುವಂತಹ ಸಾಲ 3 ಪಟ್ಟು ಜಾಸ್ತಿ ಆಗಿದೆ. ಈ 10 ವರ್ಷದಲ್ಲಿ 3 ಪಟ್ಟು ಜಾಸ್ತಿ ಆಗಿದೆ. 2014ರವರೆಗೆ ಅದು 53 ಲಕ್ಷ ಕೋಟಿ ಇತ್ತು. ಇವತ್ತು ಅದು 3 ಪಟ್ಟು ಜಾಸ್ತಿಯಾಗಿ ಸುಮಾರು 160 ಕೋಟಿಗಿಂತಲೂ ಇಲ್ಲ 160 ಲಕ್ಷ ಕೋಟಿ ಕೂಡ ದಾಟಿದೆ. ಸೊ ಅದಕ್ಕಾಗಿ ಈ ಒಂದು ನಿಟ್ಟಿನಲ್ಲಿ ಐ ಥಿಂಕ್ ಎಲ್ಲ ಜನರು ಕೂಡ BJP ಸರ್ಕಾರದಿಂದ ಉತ್ತರಗಳನ್ನು ಬಯಸ್ತಾ ಇದ್ದಾರೆ. ಯಾಕೆ ಈ ರೀತಿ ಆಯಿತು, ಆದಾಯ ನಮ್ಮ ಭಾರತ ದೇಶದ ಮೇಲೆ ಇರುವಂತಹ ಸಾಲ ಇಷ್ಟು ಜಾಸ್ತಿ ಆದ್ರೂ ಕೂಡ ಬೆಲೆ ಏರಿಕೆ ಯಾಕೆ ಇಷ್ಟು ಜಾಸ್ತಿ ಆಗಿದೆ, ಇಲ್ಲಿ ನಾವು ತಗೊತಾ ಇರುವಂತಹ ಪೆಟ್ರೋಲ್, ಡೀಸೆಲ್, ಕ್ರೂಡ್ ಆಯಿಲ್ ಪರ್ ಬ್ಯಾರಲ್ ಪ್ರೈಸ್ ಇಡೀ ಜಗತ್ತಿನಲ್ಲಿ ಕೆಳಗೆ ಕುಸಿದ್ರೂ ಕೂಡ ನಮ್ಮ ಭಾರತ ದೇಶದಲ್ಲಿ ಯಾಕೆ ಪೆಟ್ರೋಲ್, ಡೀಸೆಲ್ ಪ್ರೈಸ್ ಜಾಸ್ತಿ ಆಗ್ತಾ ಇದೆ, ನಿರುದ್ಯೋಗಿತನ ಯಾಕೆ ಜಾಸ್ತಿ ಆಗ್ತಾ ಇದೆ, ಎಲ್ಲ ಪ್ರಶ್ನೆಗಳ ಉತ್ತರವನ್ನು BJP ಸರ್ಕಾರದ 10 ವರ್ಷದ ಆಡಳಿತದ ಉತ್ತರವನ್ನು ನಮ್ಮ ಎಲ್ಲ BJP ನಾಯಕರು ಕೊಡಬೇಕು ಅಂತ ನಾನು ತಿಳಿಸಿದೆ. ಮೇಡಮ್, ಒಂದು ಕಡೆ ತಾವು ಹೋದಾಗೆಲ್ಲ ಪ್ರಚಾರದಲ್ಲಿ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳು ಮತ್ತು ಈಗ ಕೇಂದ್ರ ಸರ್ಕಾರ ನಮ್ಮದು ಬಂದರೆ ಮತ್ತಷ್ಟು ಗ್ಯಾರಂಟಿ ಕೊಡ್ತೀವಿ. ಆದರೆ BJP ಅಂತಂದ್ರೆ ಈ ಒಂದು ಗ್ಯಾರಂಟಿಗಳು ಈಗಾಗಲೇ ರಾಜ್ಯದ ಬೊಕ್ಕಸವನ್ನು ಖಾಲಿ ಮಾಡಿದೆ, ರಾಜ್ಯದ ಆರ್ಥಿಕ ಸ್ಥಿತಿಯನ್ನು ಅಧೋಗತಿಗೊಳಿಕೆ ಇರ್ತಾರೆ ಸಿದ್ದರಾಮಯ್ಯ ಅವರು. ಸಾಧ್ಯನೇ ಇಲ್ಲ ಸರ್. ನಾನು ಮೊನ್ನೆನೂ ನಮ್ಮ ಮುಖ್ಯಮಂತ್ರಿಗಳು ಹೇಳಿದರು, ನಾನು 55 ಕೋಟಿ ಏನು ಗ್ಯಾರಂಟಿಗಳನ್ನು ಮೀಸಲಾದ ನಂತರವೂ ಕೂಡ 65 ಕೋಟಿಗಿಂತಲೂ 65 ಲಕ್ಷ ಅಲ್ಲ 1000 ಕೋಟಿ 65,000 ಕೋಟಿಗಿಂತಲೂ ಹೆಚ್ಚು ನಾನು ಅನುದಾನ ಅಭಿವೃದ್ಧಿಗೋಸ್ಕರನೂ ಕೂಡ ಬಿಡುಗಡೆ ಮಾಡ್ತೀನಿ ಅನ್ನುವಂತಹ ಮಾತನ್ನು ಅವರಾಗಿ ಹೇಳಿದರು. ವಿಶೇಷ ಏನು ಅಂತಂದರೆ ಸರ್ಕಾರದ ಆದಾಯ 10,000 ಕೋಟಿ ಜಾಸ್ತಿ ಆಗಿದೆ, ಕಡಿಮೆ ಆಗಿದೆ. ಸೊ ಅದಕ್ಕಾಗಿ BJP ಸರ್ಕಾರಕ್ಕೆ ವಿಶೇಷವಾಗಿ ಭಾರತ ದೇಶದ ಮತ್ತು ಕರ್ನಾಟಕ ರಾಜ್ಯದ ಒಂದು ಅರ್ಥವ್ಯವಸ್ಥೆ ಬಗ್ಗೆ ಪ್ರಶ್ನಿಸುವಂತಹ ಯಾವುದೇ ನೈತಿಕ ಹಕ್ಕಿಲ್ಲ. ನಾನು ಜಸ್ಟ್ ಹೇಳಿದಂಗೆ ಭಾರತ ದೇಶದ ಮೇಲೆ ಇರುವಂತಹ ಸಾಲ ಈ BJP 10 ವರ್ಷದ ಅವಧಿಯಲ್ಲಿ 3 ಪಟ್ಟು ಜಾಸ್ತಿ ಆಗಿದೆ. ನಿರುದ್ಯೋಗಿತನ 45 ವರ್ಷಗಳಲ್ಲಿ ನಾವು ನೋಡದೇ ಇರುವಂತಹ ನಿರುದ್ಯೋಗಿತನ ಇವತ್ತು ನಾವು ನೋಡ್ತಾ ಇದ್ದೀವಿ. ನಮ್ಮ ಭಾರತ ದೇಶದೊಳಗಿರುವಂತಹ ಬಡವರೇ ಆಗಿದ್ದಾರೆ, ಶ್ರೀಮಂತರೇ ಆಗಿದ್ದಾರೆ. ಈ ಎಲ್ಲ ಪ್ರಶ್ನೆಗಳಿಗೆ ಅವರು ಉತ್ತರವನ್ನು ನೀಡಬೇಕು. ರೈತರಿಗೆ ಯಾಕೆ ಸಾಲ ಮನ್ನಾ ಮಾಡೋಕ್ಕೆ ಹತ್ರ ರೊಕ್ಕ ಇಲ್ಲ, ಅಥವಾ ಉದ್ಯಮಿಗಳ ಸಾಲ ಮನ್ನಾ ಮಾಡೋಕ್ಕೆ ಹತ್ರ ರೊಕ್ಕ ಇತ್ತು, ಯಾಕೆ ನಮ್ಮ ದೇಶದೊಳಗೆ ನಿರುದ್ಯೋಗಿತನ ಎಷ್ಟು ಜಾಸ್ತಿ ಆಗಿದೆ, ಯಾಕೆ ನಮ್ಮ ದೇಶದೊಳಗಿರುವಂತಹ ಮಹಿಳೆಯರ ಮೇಲೆ ಅತ್ಯಾಚಾರ, ದೌರ್ಜನ್ಯ ಆದಾಗ ಯಾರು ಕೂಡ BJP ಸರ್ಕಾರದಿಂದ ಧ್ವನಿ ಎತ್ತಿಲ್ಲ. ಎಲ್ಲ ವಿಷಯಗಳ ಬಗ್ಗೆ ಅವರು ನೀಟಾಗಿ ವಿಶ್ಲೇಷಣೆಯನ್ನು ನೀಡಬೇಕು ಅನ್ನುವಂತಹ ನನ್ನ ಒಂದು ಬೇಡಿಕೆ. ಮೇಡಮ್, ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ಒಂದು ಕಡೆ ತಾವು ಪ್ರಚಾರಕ್ಕೆ ಹೋದಾಗ 20 ವರ್ಷದಲ್ಲಿ ಏನೂ ಆಗಿಲ್ಲ ಅನ್ನೋದು ಈ ವಿಷಯವಾಗಿ BJP ಸಂಸದ ಗದ್ದಿಗೌಡರು ಹೇಳಿದ್ರೆ, ನಾನು ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದೀನಿ, ಬೇಕಿದ್ರೆ ಕಾಂಗ್ರೆಸ್ನವರಿಗೆ ನಾನು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳ ಪಟ್ಟಿಯನ್ನೇ ಕಳಿಸ್ತೀನಿ ನಾನು. ಸರ್, ನಾವು ಒಂದೇ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಪಟ್ಟಿ ಅವ್ರೇನು ಕಳಿಸಿದಾರಲ್ಲ, ಅದು ಜನರಿಗೂ ಕೂಡ ನಾವು ಮುಗಿಸಿದ್ದೀವಿ. ಜನರು ನಿರ್ಧಾರವನ್ನು ತಗೊಳ್ತಾರೆ. ಅವರು ಏನು ಕೆಲಸ ಮಾಡ್ತಾರೆ, ಕೆಲಸ ಮಾಡಿಲ್ಲ, ಅವರು ಏನು ಕೆಲಸ ಮಾಡಿದ್ದಾರೆ, ಅವ್ರು ಏನು ಕೆಲಸ ಮಾಡಿಲ್ಲ ಅನ್ನೋಕ್ಕಿಂತ ಹೆಚ್ಚಾಗಿ ನಾನು ಜನರಲ್ಲಿ ಒಂದು ವಿನಂತಿ ಏನು ಅಂತಂದರೆ, ನನಗೊಂದು ಅವಕಾಶವನ್ನು ನೀವು ಮಾಡ್ತೀವಿ. ನಾನು 20 ವರ್ಷಗಳಲ್ಲಿ ಏನಾಗಿದೆ ಅದು ಜನರ ಮುಂದೆ ಇದೆ. ಅವ್ರ ನಿರ್ಧಾರವನ್ನು ತಗೊಂತಾರೆ.
ಆದರೆ ಒಂದು ನನಗೆ ಅವಕಾಶವನ್ನು ನೀವು ಮಾಡಿಕೊಟ್ರೆ ಬಾಗಲಕೋಟೆ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೋಸ್ಕರ ನಾನು ದುಡಿತೀನಿ. ಮತ್ತು ಬಾಗಲಕೋಟೆ ಕುರ್ಚಿ ರೈಲ್ವೆಯನ್ನು ಪೂರ್ಣಗೊಳಿಸುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡ್ತೀನಿ. ಬಾಗಲಕೋಟೆಯಲ್ಲಿ ಹೊಸ ಇಂಡಸ್ಟ್ರೀಸ್ಗಳನ್ನು ಸೃಷ್ಟಿ ಮಾಡಿ ನಮ್ಮ ನಿರುದ್ಯೋಗಿ ಯುವಕರಿಗೆ, ಸಂತ್ರಸ್ತರಿಗೆ, ಎಷ್ಟೋ ಜನ ತಮ್ಮ ಭೂಮಿಯನ್ನು ಕಳ್ಕೊಂಡು ವಿದ್ಯಾಭ್ಯಾಸ ಮೇಲೆ ನಿರ್ಭರಿತರಾಗಿರುವಂತಹ ಯುವಕರಿದ್ದಾರೆ, ಅವರಿಗೆ ಉದ್ಯೋಗ ಕಲ್ಪಿಸುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡ್ತೀನಿ. ಬಾಗಲಕೋಟೆ ಜಿಲ್ಲೆಯಲ್ಲಿ ಹಲವಾರು ಪ್ರವಾಸೋದ್ಯಮ ಸ್ಥಳಗಳಿವೆ, ಅವನ್ನ ಅಭಿವೃದ್ಧಿಗೊಳಿಸುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡ್ತೀನಿ. ನಮ್ಮ UKP ಕಳಸಾ ಬಂಡೂರಿ ವಿಷಯಗಳ ಬಗ್ಗೆ ಕೇಂದ್ರ ಸರ್ಕಾರದಲ್ಲಿ ನನ್ನ ಧ್ವನಿಯನ್ನು ಎತ್ತಿದ್ದೀನಿ. ಜೊತೆಯಾಗಿ ನಮ್ಮ ನೇಕಾರ ಸಮಾಜಕ್ಕೆ ಒಂದು ಟೆಕ್ಸ್ಟೈಲ್ ಪಾರ್ಕನ್ನು ಸ್ಥಾಪಿಸುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡ್ತೀನಿ. ಈ ಎಲ್ಲ ವಿಷಯಗಳ ಬಗ್ಗೆ ನಾನು ಹೋರಾಟ ಮಾಡಿ ಅದರ ಜೊತೆಯಾಗಿ ಕೇಂದ್ರ ಸರ್ಕಾರದಲ್ಲಿ ಬರುವಂತಹ ವಿಶೇಷ ಅನುದಾನಗಳನ್ನು ಬಾಗಲಕೋಟೆ ಜಿಲ್ಲೆಗೆ ತರುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡ್ತೀನಿ. ಸೊ ಆ ನಿಟ್ಟಿನಲ್ಲಿ ಬಾಗಲಕೋಟೆಯ ಎಲ್ಲ ಜನತೆಗೆ ನನ್ನ ಕಳಕಳಿಯ ವಿನಂತಿ ಏನು ಅಂತಂದರೆ, ನನಗೆ ಒಂದು ಅವಕಾಶವನ್ನು ನೀವು ಮಾಡಿಕೊಡ್ಬೇಕು, ನಿಮ್ಮ ಸೇವೆಯಲ್ಲಿ ನಾನು ನಿರಂತರವಾಗಿ ಇರ್ತೀನಿ ಅಂತ ಹೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಇದು ಸಂಯುಕ್ತ ಪಾಟೀಲ್ ಹೇಳುವಂಥದ್ದು. ಒಟ್ಟಾರೆಯಾಗಿ ನನಗೊಂದು ಅವಕಾಶ ಕೊಡಿ, ಬಾಗಲಕೋಟೆಯ ಧ್ವನಿಯಾಗಿ ಸಂಸತ್ನಲ್ಲಿ ಧ್ವನಿ ಎತ್ತೇನೆ, ಅಭಿವೃದ್ಧಿ ಪರ ಇಚ್ಛಾಶಕ್ತಿಯನ್ನು ವ್ಯಕ್ತಪಡಿಸ್ತೇನೆ. ಹೀಗಾಗಿ ಮತದಾರರು ನನಗೊಂದು ಅವಕಾಶ ಕೊಡಿ ಅನ್ನುವಂಥ ಮನವಿಯನ್ನು ಮಾಡ್ಕೊಳ್ತಾರೆ. ಅಶೋಕ್ ಶೆಟ್ಟರ್, ವಿಜಯವಾಣಿ, ಬಾಗಲಕೋಟೆ.